ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ಸೊರಬ ಮಳೆ ಮುಂಜಾಗರತೆಗೆ ಅಧಿಕಾರಿಗಳ ಸಭೆ. ಮಧು ಬಂಗಾರಪ್ಪ. ಸೊರಬದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್. ಮಧು ಬಂಗಾರಪ್ಪ, ಮುಂಗಾರು ಮಳೆಯಿಂದ ಬೆಳೆ ಹಾನಿ ತಡೆಯಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಜೋಳ, ಭತ್ತದ ಬೆಳೆ ಹಾನಿಯಾಗಿದೆ. ಹಾನಿಯುಂಟಾಗುವ ಪ್ರದೇಶಗಳನ್ನು ಗುರುತಿಸಿ ತಹಸೀಲ್ದಾರ್ ನೇತೃತ್ವದಲ್ಲಿ ಸಭೆ ನಡೆಸಲು ಸೂಚಿಸಲಾಗಿದೆ. ಪಟ್ಟಣ ವ್ಯಾಪ್ತಿಯಲ್ಲಿ ಚರಂಡಿ ದುರಸ್ತಿ ಹಾಗೂ ಮಲೇರಿಯಾ, ಚಿಕನ್ಗುನ್ಯಾ ತಡೆಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದೇ ವೇಳೆ ಸರ್ಕಾರದ ಶಿಕ್ಷಣ ಸಾಧನೆಗೆ 2 ವರ್ಷ ಶಿಕ್ಷಣದಲ್ಲಿ ಹರ್ಷ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಜರುಗಲಿದ್ದು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಟಾಪರ್ಗಳನ್ನು ಸನ್ಮಾನಿಸಲಾಗುವುದು. ಶಾಲೆಗಳು ಮೇ 29ರಿಂದ ಆರಂಭವಾಗಲಿದ್ದು, 30 ರಂದು ಮಕ್ಕಳಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಸ್ವಾಗತ ಕೋರುತ್ತಿದ್ದಾರೆ. ಎಲ್ಲರಿಗೂ ಇದು ಸಮಾನತೆ ತರ್ತದೆ. ಇದೆಲ್ಲ ಡೆವಲಪ್ಮೆಂಟ್ ಪ್ರೋಸೆಸ್. ಇದು ಯಾವಾಗಲೂ ಕೂಡ ಇಂಥ ಕಾರ್ಯಕ್ರಮಗಳು ಕೊಟ್ಟಾಗ ಯಾವಾಗಲೂ ಕೂಡ ಉಚಿತ ಅಂದ ತಕ್ಷಣ ಅದು ಪುಕ್ಷಣೆ ಕೊಟ್ಟರು. ಈಗ ಬಂಗಾರಪ್ಪ ಅವರು ಫ್ರೀ ಕರೆಂಟ್ ಏನಾಯಿತು, ಬೈಕು ಕಾರು ಮನೆ ಕಟ್ಸ್ಕಿಂದ್ರೆ ಹೌದಲ್ಲ ನನಗೆ ಮತ್ತೇನಾಗಿತ್ತು ಹೇಳು. ಕಾರು ನಿಮ್ಮ ತಾತನ ಕೇಳು ಗೊತ್ತಾಗುತ್ತೆ. ಹಾಗೆ ಎಲ್ಲ ಕೂರಿಸ್ತಿದ್ರು. ನನ್ನನ್ನು ದನ ಕಾಯಕ್ಕೆ ಕೂರಿಸಿರೋರು. ಅದು ಇಂಥ ಕಾರ್ಯಕ್ರಮಗಳು ಕೊಟ್ಟಾಗ ಆಗ್ತದೆ. ಊಟ ಕೊಟ್ಟರೆ ಏನಾಗುತ್ತೆ, ಪೌಷ್ಟಿಕತೆ ಶಕ್ತಿ ಬರ್ತದೆ. ಸ್ಕೂಲಲ್ಲಿ ಯಾಕೆ ಕೊಡ್ತೀವಿ ನಾವು? ಮೊಟ್ಟೆ ಊಟ, ಬೆಳಗ್ಗೆ ಹಾಲು, ರಾಗಿ ಮಾಲ್ಟು ಕೊಡೋದು. ರೀಸನ್ನು ಶಾಲೆಗೆ ಬರ್ರಿ, ತಿಂಡಿ ಕಾಯಕ್ಕೆ ಹೋಗ್ಬೇಡ್ರಿ, ಮನೇಲಿ ಹೊಟ್ಟೆ ತುಂಬ ನಾವೇ ಊಟ ಕೊಡ್ತೀವಿ. ತಂದೆ ತುಂಬ ಬುದ್ಧಿ ತೊಗೊಂಡು ಹೋಗ್ರಿ. ನಿಮ್ದೇನು ಕೆಲಸ? ಈಗ ಭಾಷಣ ಮಾಡಿದ ಮೇಲೆ ಮುಗಿಸ್ತೀವಿ. ಸೊ ಈ ಥರದ್ದು ಆಗಬೇಕಾಗತ್ತೆ. ಇಂಥದ್ದು ಆರ್ಥಿಕವಾಗಿ ಒಂದು ಸಮಾನತೆಯನ್ನು ತರ್ತಕ್ಕಂಥದ್ದು. ಎಲ್ಲರೂ ಕೂಡ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ, ಅದು ಮುಖ್ಯ ಆಗ್ತದೆ. ತಹಸೀಲ್ದಾರ್ ಆಫೀಸಿಗೆ ಬರ್ತಾರೆ, ಅಲ್ಲಿ ಕಾಯಿಸ್ತಾರೆ, ಸಾಯಂಕಾಲದವರೆಗೂ ಕಾಯ್ಬೇಕು. ಊಟ ಎಲ್ಲಿ ಮಾಡ್ತಾರೆ? ಹೋಟ್ಲಿಗೆ ಹೋಗ್ಬಾರ್ದು, ಕಾಸ್ಟ್ಲಿ ಆಗ್ತದೆ. ಹೋಟ್ಲನ್ನು ಬದುಕಬೇಕು. ಬಡವರು ಏನು ಮಾಡ್ತಾರೆ, ಹೋಗಿ ಇಂದಿರಾ ಕ್ಯಾಂಟೀನ್ ಅಂತಲ್ಲಿ ಹೋಗಿ ಇಂದಿರಾ ಗಾಂಧಿ ಅವ್ರನ್ನ ನೆನಪು ಮಾಡ್ಕೋಬೇಕು. ಐ ಥಿಂಕ್ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಹೆಸರು. ಬೇಕಾದಷ್ಟು ಬೇರೆ ಬೇರೆ ಹೆಸರು ಇಡ್ತಾ ಹೋಗ್ತಾರೆ. ಅದು ಎಲ್ಲದಕ್ಕೂ ಅರ್ಥ ಬರೋಂಗೆ ಒಂದು ಯೋಜನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಂದಿರಾ ಕ್ಯಾಂಟೀನಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಆ ಟೈಮಲ್ಲಿ ಇಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಧ್ಯ ಬೇರೆಯವ್ರು ಹಾಳು ಮಾಡಿದ್ರೂ ಮತ್ತೆ ಅದನ್ನು ಪುನಶ್ಚೇತನ ಮಾಡಿ ಮತ್ತು ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಇಂದಿರಾ ಗಾಂಧಿ ಅವರು 20 ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರು. 20 ಪಾಯಿಂಟ್ ಅದರೊಳಗೆ ಮೇಯ್ನಾಗಿ ಇದ್ದಿದ್ದೆ ಒನ್ ಆಫ್ ದ ಫುಡ್. ಯಾಕೆಂದ್ರೆ ಮನುಷ್ಯನಿಗೆ ಊಟನೇ ಇಲ್ಲ ಅಂದರೆ ನೀವು ಹೆಂಗೆ ಮನುಷ್ಯತ್ವ ಇಟ್ಕೊಂಡು ನಾವು ಬಂದು ಮತ ಕೇಳೋಕ್ಕಾಗುತ್ತೆ, ಇಲ್ಲಾಂದರೆ ಅಧಿಕಾರ ಮಾಡೋಕ್ಕಾಗುತ್ತೆ. ಅದನ್ನು ಕೊಟ್ಟಿದ್ದಾರೆ, ಅದು ಭಾಳ ಒಳ್ಳೆಯದು. ಸೊ ನನಗನ್ಸುತ್ತೆ ಇಂದಿರಾ ಗಾಂಧಿ ಅವ್ರ ಹೆಸರಿಟ್ಟಿರೋದು ಇದೆಯಲ್ಲ, ಅದು ಇಂದಿರಾ ಗಾಂಧಿ ಅವ್ರ ಹೆಸರಿಟ್ಟಿರೋದು ಭಾಳ ಅರ್ಥಪೂರ್ಣವಾಗಿದೆ. ಇದು 100 ಕಾಲ ಈ ಕಾರ್ಯಕ್ರಮ ಇಡಬೇಕು. ಎಲ್ಲರೂ ಆರ್ಥಿಕವಾಗಿ ಮೇಲ್ ಬರ್ತಕ್ಕಂಥ ವ್ಯವಸ್ಥೆ ಆದರೆ ಭಾಳ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ಮತ್ತು ನಮ್ಮ ಕ್ಲಿನಿಕ್ ಅಂತೇಳಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಸೇರಿ ಏನು ಮಾಡಿದ್ದಾರೆ, ಅದು ಕೂಡ ಈ ಲೋಡ್ ಆನ್ ಮೇನ್ ಹಾಸ್ಪಿಟ್ಲ್ ಕಮ್ಮಿ ಆಗುತ್ತೆ. ಆಮೇಲೆ ಹಾಸ್ಪಿಟ್ಲಿಗೆ ಡಾಕ್ಟ್ರದ್ದು, ಯಾಕೆಂದರೆ ನಾನು ಯಾರನ್ನು ಬೇಕಾದ್ರೂ ಔಟ್ಸೋರ್ಸ್ ತಗೊಳಕ್ಕಾಗಲ್ಲ, ಬೇರೆ ಕೆಲಸಕ್ಕೆ ತಗೋಬೋದು. ಆದರೆ ಡಾಕ್ಟ್ರದ್ದು ಸ್ವಲ್ಪ ತೊಂದರೆ ಇರೋದ್ರಿಂದ ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಅಂದರೆ 22ನೇ ತಾರೀಕಲ್ಲಿ ಕ್ಯಾಬಿನೆಟ್ ಇದ್ದಿದ್ದು, ಅದರಲ್ಲಿ ಪಾಸು ಕೂಡ ಆಯಿತು. ಇದು ರೂರಲ್ ಕಂಪಲ್ಸರಿ ಸರ್ವಿಸ್ ಮಾಡಿದ್ದಾರೆ. ಇನ್ಮೇಲೆ ಬೇಗ ಎಲ್ಲ ಇಡೀ ರಾಜ್ಯದಲ್ಲಿ, ಬರೀ ನಮ್ಮ ಸೊರಬ ಅಲ್ಲ, ಇಡೀ ರಾಜ್ಯದಲ್ಲಿ ಕಂಪಲ್ಸರಿ ಅವ್ರು ಹೋಗ್ತಕ್ಕಂಥದ್ದು ವ್ಯವಸ್ಥೆನೂ ಆಗೋದ್ರಿಂದ ಸ್ವಲ್ಪ ಹೆಲ್ತ್ ಸೆಕ್ಟರಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಆಗ್ತದೆ. ಅವಶ್ಯಕತೆಯೂ ಕೂಡ ಇದೆ, ಏಕೆಂದರೆ ಅದು ಆಗಬೇಕು. ಅದ್ರ ಜೊತೆಗೆ ನನ್ನ ಇಲಾಖೆಯಲ್ಲಂತೂ ನೀವು ನೋಡಿದಿರಿ, ಸ್ಕೂಲ್ ಶುರು ಆಗೋದು, ಸ್ಕೂಲ್ ಓಪನ್ ಆಗೋದು 29, ಸ್ಕೂಲ್ ಶುರು ಆಗೋದು 30ನೇ ತಾರೀಕು. ಬಟ್ ಆಗಲೇ ನಾವು ಅತಿ ಶಿಕ್ಷಕರಿಗೆ ನೋಟಿಫೈ ಮಾಡಿ ಆಗಲೇ ಅವ್ರಿಗೆ 2,000 ರೂಪಾಯಿ ಜಾಸ್ತಿನೂ ಮಾಡಿ, ಅವರು ಕೂಡ ಏನು ಜಾಸ್ತಿ ಮಾಡಿದರೆ ಇರೋದ್ರಲ್ಲಿ ಸ್ವಲ್ಪ ಪಾಪ ಕಷ್ಟಪಟ್ಟು ಓದಿರ್ತಾರೆ, ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಕಾರ ಆಗಲಿ ಅಂತೇಳಿ ರೆಕಾರ್ಡ್ ಬ್ರೇಕಿಂಗ್ 51,000 ಟೀಚರ್ಸ್ನ ನಾವು ಕೊಟ್ಟಿದ್ದೀವಿ. ಸೊ ಅವ್ರು ಹೇಗೆ ಯಾವ ರೀತಿ ಎಲ್ಲೆಲ್ಲಿ ತೊಗೊಳ್ಬೇಕು ತಗೊಳ್ಳಿ. ಶಿಕ್ಷಣದಲ್ಲಿ 8.5% ರಿಸಲ್ಟು ಕೂಡ ಇಂಪ್ರೂವ್ ಆಗಿದೆ. ಒಳ್ಳೆ ರೀತಿಯಲ್ಲಿ ಟೀಚರ್ಸು ಒಳ್ಳೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳು ಕೂಡ ಖುಷಿಯಾಗಿ ಶಾಲೆಗೆ ಹೋಗ್ತಾ ಇದ್ದಾರೆ. ಹೋದ ಸತಿ ಇಬ್ಬರೇ ಮಕ್ಕಳು 625ಕ್ಕೆ 625 ತೊಗೊಂಡಿದ್ದೆ. ಮಹೇಶ ಎಷ್ಟು ತಗೊಂಡಿದ್ದೆ? ನೀನೆಲ್ಲ ವರ್ಷ ಇಡೀ ಸೇರಿಸಿದ್ರು ಅಷ್ಟಾಗಿತ್ತು ಏನೋ ಗೊತ್ತಿಲ್ಲ. ನಂದು ಅದೇ ಕೇಸ್ದಾಗ ಪರವಾಗಿಲ್ಲ, ಡೋಂಟ್ ವರಿ, ತಲೆ ಕೆಡಿಸ್ಬೇಡ. ಆದರೆ ಈ ಸತಿ ಸುಮಾರು 23-24 ಜನರು 625ಕ್ಕೆ 625 ವಿತೌಟ್ ಎನಿ
ಕಾಪಿಂಗ್ ಆಗಲಿ ಏನು ಕೂಡ ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ತಗೊಂಡು ಮಾಡ್ತಕ್ಕಂಥದ್ದು ಐ ಥಿಂಕ್ ನನಗೆ ಅನಿಸುತ್ತೆ ನನ್ನ ಇಲಾಖೆಗೆ ಭಾಳ ಹೆಮ್ಮೆ, ನನಗೆ ಖುಷಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಖುಷಿ ಇದೆ. ಅದಕ್ಕೆ 2 ವರ್ಷ ಶಿಕ್ಷಣದಲ್ಲಿ ಹೇಳಲೇ ಶಿಕ್ಷಣದಲ್ಲಿ ಅಪ್ಪಲ್ಲ, ಶಿಕ್ಷಣದಲ್ಲಿ ಹೇಳು ಹರ್ಷ ಆಗಿದೆ. ಹೇಳ್ಬೇಕು, ಮಾಡಬೇಕು. ಈ ಕಾರ್ಯಕ್ರಮ ಎಲ್ಲ ಇಲಾಖೆನೂ ಕೂಡ 2 ವರ್ಷದ ಸಂಭ್ರಮ ಮಾಡಿ ಅಂತೇಳಿ ಮೊನ್ನೆ ಹೇಳಿದರು. ಅದಕ್ಕೆ ಫಸ್ಟ್ ನಾನೇ ನನ್ನ ಇಲಾಖೆದು ಶುರು ಮಾಡ್ತಾಯಿದ್ದೀನಿ. ಮಕ್ಕಳ ಜೊತೆಗೆ ಈ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀನಿ. ನಾನು ಇಲಾಖೆಯವ್ರಿಗೆ ಹೇಳೋದಿಷ್ಟೇ, ಚೆನ್ನಾಗಿ ಎಲ್ಲ ಗುಣಮಟ್ಟ ಚೆನ್ನಾಗಿದೆ, ಯಾರು ಬಂದು ಕಂಪ್ಲೇಂಟ್ ಮಾಡಬಾರ್ದು ಮತ್ತು ಕ್ಲೀನಾಗಿ ಇಟ್ಬಿಡಲಿ. ಅದನ್ನೆಲ್ಲರೂ ಕೂಡ ಔಟ್ಸೋರ್ಸ್ ಅವರಿಗೆ ಅವಾಗ ನಿಗಾ ಇಟ್ಕೊಂಡು ನೀವು ಕೂಡ ಜನಪ್ರತಿನಿಧಿಗಳಿದ್ದರೂ ಸ್ವಲ್ಪ ಹೋಗಿ ಆ ಕಡೆ ಗಮನ ಕೊಟ್ಟು ಫ್ರೀಯಾಗಿ ಊಟ ತಿಂದೆ 5 ರೂಪಾಯಿ ಕೊಟ್ಟು ತಿಂದು ಸ್ವಲ್ಪ ಎಲ್ಲ ಕ್ವಾಲಿಟಿ ಗಿಲಿಟಿ ಎಲ್ಲ ಪತ್ರಿಕಾ ಮಾಧ್ಯಮದವರು ನೀವು ಅಷ್ಟೇ ರಿಪೋರ್ಟ್ ತಗೊಂಡು ಆಮೇಲೆ ಅದನ್ನು ಚೆಕ್ ಮಾಡಿ ಆಮೇಲೆ ಬಂದಿದೆ. ಸರ್, ಈಗ ಮುಂಗಾರು ಪೂರ್ವ ಆರಂಭ ಜಾಸ್ತಿ ಇದು ಒಂದು ವಾರ ಆಯಿತು. ಈಗ ರೈತರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಸಂಕಷ್ಟದ ಜೋಳ, ಭತ್ತ, ಈ ಜಿಲ್ಲಾಡಳಿತ ಏನು ಕ್ರಮ ಸೂಚನೆ ಮಾಡಿಲ್ಲ? ಈಗಾಗಲೇ ನಾನು ನಾಳೆ ಜಿಲ್ಲಾಡಳಿತ, ನಿನ್ನೆ ನಾನು ಶಿವಮೊಗ್ಗದಲ್ಲಿದ್ದೆ. ಶಿವಮೊಗ್ಗದಲ್ಲಿ ಅವರಿಗೆಲ್ಲರಿಗೂ ಕೂಡ ನಾನು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಒಂದು ಬೆಳೆ ಹಾನಿ ಆಗ್ತಕ್ಕಂಥದ್ದು, ಮಳೆಯಿಂದ ಅತಿವೃಷ್ಟಿ ಆಗ್ತಕ್ಕಂಥದ್ದು, ಮತ್ತೆ ಬೆಳೆಗೆ ಈಗ ರೆಡಿ ಆಗ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ, ಮತ್ತು ಸಿಟಿ ಇದರೊಳಗೆಲ್ಲ ನೀರು ಸ್ಟಾಗ್ನೆಂಟ್ ಆಗುತ್ತೆ, ಅದರಿಂದ ರೋಗಗಳು ಬರೋದು. ಹೋದ ಸತಿನೂ ಕೂಡ ನಾವೆಲ್ಲ ಓಡಾಡಿದ್ವಿ, ನಿಮಗೆಲ್ಲ ಗೊತ್ತಿದೆ. ಡೆಂಗು, ಚಿಕನ್ ಗುನ್ಯ, ಇವತ್ತರೆಲ್ಲ ಫೀವರ್ ಎಲ್ಲ ಬರಬಾರ್ದು. ಆ ರೀತಿಯಲ್ಲಿ ಅಲ್ಲಿವರೆಗೂ ಕಾಯಂಗಿಲ್ಲ. ಈಗಾಗಲೇ ನೀವು ಶುರು ಮಾಡಬೇಕು ಅಂತ ನಿನ್ನೆ ಆರ್ಡರ್ ಮಾಡಿ ಇವತ್ತು ನಾಳೆ 11 ಗಂಟೆಗೂ 12